ಮಣ್ಣು. ನಾನು ಇಲ್ಲಿವರೆಗೆ ಒಬ್ಬರದ ಆಸ್ತಿನ ತಗೊಂಡಿಲ್ಲ, ಒಬ್ಬನ ಆಸ್ತಿನ ಹೊಡೆದಿಲ್ಲ, ಒಂದು ಆಸ್ತಿನ ಅಂದ್ರೆ ಪ್ರಕರಣ ಇಲ್ಲ. ಅದು ಯಾವುದೂ ಇಲ್ಲ ನನ್ನ ಮೇಲೆ, ಯಾವುದೂ ಇಲ್ಲ. ನಮ್ಮ ಮೇಲೆ ಇರೋದೇ ರಾಜಕಾರಣ ದ್ವೇಷ. ನಾನು ಬರೋ ಸರಿ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋ ದ್ವೇಷದಿಂದ ಆಗಿರ್ಬೋದು ಅನ್ನೋದು ನನ್ನ ಸ್ನೇಹಿತರದೆಲ್ಲ ಅಭಿಪ್ರಾಯ. ಆರೋಪಿಗಳು 3 ತಿಂಗಳಿಂದ ನಿಮ್ಮ ಫಾಲೋ ಮಾಡ್ತಿದ್ರು ಅಂತೆಲ್ಲ ತನಿಖೆ ನಡೆದ ನಿಮ್ಗೆ ಗೊತ್ತಾಗಲಿಲ್ಲ? ಅದು ನಮಗೆ ಈ ಮಟ್ಟಕ್ಕೆ, ಈ ಹಂತದಲ್ಲಿ ಈ ಮಟ್ಟಕ್ಕೆ ಇಳಿತಾರೆ ಅನ್ನೋ ಕನಿಷ್ಠನೂ ಇರಲಿಲ್ಲ. ಸೊ ಹಾಗಿದ್ದಿದ್ರೆ ನಾನು ಪೊಲೀಸ್ ರಕ್ಷಣೆ ತಗೋತಿದ್ದೆ, ಇಲ್ಲ ನನ್ನ ಸ್ನೇಹಿತರು ಯಾವಾಗಲೂ ನನ್ನ ಜೊತೆಗೆ ಇರ್ತೀನಿ. ನಾನು ಒಬ್ಬೊಬ್ಬನೇ ಓಡಾಡ್ತೀನಿ, ಈ ತಾಲೂಕಿನಲ್ಲಿ ಟೌನ್ನಲ್ಲಿ ನಾನು ಒಬ್ಬೊಬ್ಬನೇ ಓಡಾಡ್ತೀನಿ, ಬೈಕಲ್ಲೇ ಓಡಾಡ್ತೀನಿ. ಅದರಲ್ಲೇನು ಕೋಪರೇಟಿವ್ ಚುನಾವಣೆದು ದ್ವೇಷ ಇರೋದು ನಿಜ. ಶಾಸಕರು ನನ್ನ ವಿರುದ್ಧನೇ ಮಾಡಿದರು, ಆದರೂ ಕೂಡ ನಾನು TMS ಅಲ್ಲಿ ನಾವು ನಮ್ಮ ತಂಡ ಅವರು ನಮ್ಮ ವಿರುದ್ಧ ಬಾಣಕ್ಕೆ ಸಪೋರ್ಟ್ ಮಾಡಿದ್ರು ಕೂಡ. ಈಗ RN ನಾಯಕನ ಮಗ ಇರೋದು ಯಾವ ಪಕ್ಷದಲ್ಲಿ? BJP ಪಕ್ಷದಲ್ಲಿ. ನಮ್ಮ ಶಾಸಕರು ಸಹಕಾರ ಮಾಡಿದ್ದು ಯಾವುದಕ್ಕೆ? BJPಗೆ. ಆದರೂ ಕೂಡ ನಾವು ಚುನಾವಣೆ ಗೆದ್ದಿದ್ದೀವಿ. ಯಾಕೆ? ಜನಕ್ಕೆ ಇಲ್ಲ ಯುವಕರು ಬೇಕು, ಬದಲಾವಣೆ ಬೇಕು ಅನ್ನೋ ಭಾವನೆಯಿಂದ ಜನ ನಮ್ಮನ್ನು ಓಟ್ ಕೊಟ್ಟಿದ್ದಾರೆ, ನಾವು ಗೆದ್ದಿದ್ದೀವಿ. ಮತ್ತು ಈಗ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದರೆ ಇದ್ರ ಬಗ್ಗೆ ತನಿಖೆ ಆಗಬೇಕಂತೇಳಿ ನಿಮ್ಮ ಇದ್ರ ಬಗ್ಗೆ ಅದೇನು ಅದರ ಎಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಎಲ್ಲ ಮೀಡಿಯಾಗೆಲ್ಲ ಕೊಟ್ಟಿದ್ರು. ನಿಮ್ಮ ಘಟನೆ ತನಿಖೆ ಮೀಡಿಯಾದವ್ರು ಮಾಡ್ತಾರಾ? ತನಿಖೆ ಅಂದರೆ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಯಾರಿಗೆ ಹೇಳಿದ್ದಾರೆ? ಮೀಡಿಯಾಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು. ಅಲ್ಲಲ್ಲ, ಈಸ್ ಎ ರೂಲಿಂಗ್ ಪಾರ್ಟಿ MLA. ಅವರು ಬಹುಶಃ ನನಗೆ ಗೊತ್ತಿಲ್ಲ ಪೊಲೀಸವ್ರಿಗೆ ಹೇಳಿದಾರೋ, SP ಗೆ ಹೇಳಿದಾರೋ, ಅಥವಾ ಅವರೇ ಹಾಕ್ಸ್ಕೊಂಡಿರೋ ಇನ್ಸ್ಪೆಕ್ಟ್ರು ಅಂಕೋಲದಲ್ಲಿ ಅವರೇ ಹಾಕ್ಸ್ಕೊಂಡಿರೋ DYSP ಅವ್ರಿಗೆ ಹೇಳಿದಾರೋ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಅವ್ರು ಸಂಪರ್ಕ ಮಾಡಿಲ್ಲ. ನನಗೆ ಈ ಕ್ಷೇತ್ರದ ಮಾಜಿ ಶಾಸಕರುಗಳು ಸಂಪರ್ಕ ಮಾಡಿದರು, ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ.